ಚುನಾವಣೆ ಸಂದರ್ಭ ಅವ್ರೇನು ಅದು ವೈರಲ್ ಆಯಿತು. ಬಹುಶಃ ಅದು ಯಾರು ಮಾಡಿದ್ದಾರೆ ಅನ್ನೋದು ಅದು ಸಹ ಪ್ರತ್ಯೇಕ ಪ್ರಕರಣ ತನಿಖೆಯಲ್ಲಿ ಇದೆ. ಅದರ ಬಗ್ಗೆ ನಾನು ಹೆಚ್ಚಿಗೆ ಕಾಮೆಂಟ್ಸ್ ಮಾಡಲ್ಲ. ಏನೇ ಆಗಲಿ ಒಂದು ವಿಡಿಯೋ ವೈರಲ್ ಆಗಿದ್ದಂತ ಹೌದು, ಆದರೆ ಹಲವಾರು ಮಹಿಳೆಯರು ಇದ್ದರು. ಆ ಪ್ರಕಾರ ಅವರ ಕಾರ್ ಡ್ರೈವರ್ ಕಾರ್ತಿಕನವರು ಹೇಳೋ ಪ್ರಕಾರ ಅದರಲ್ಲಿ ಒಂದು ಸುಮಾರು ಅಂದರೆ 2,000ಕ್ಕಿಂತ ಮಿಕ್ಕಿ ಇಮೇಜಸ್, ಫೋಟೋ, ನಗ್ನ ಮಹಿಳೆಯರ ನಗ್ನ ಫೋಟೋಗಳಿದ್ವು ಮತ್ತು ಸಂತ್ರಸ್ತಿರು ಅವರ ರಾಜಕೀಯ ಪಕ್ಷದ್ದು ಮತ್ತು ಅವರ ಹಲವಾರು ರೀತಿಯ ಮಹಿಳೆಯರನ್ನಲ್ಲಿ ಶೋಷಣೆಗೊಳಪಡಿಸಲಾಗಿತ್ತು. ಇವೆಲ್ಲ ಇತ್ಯಾದಿಯಾಗಿ ಅವರು ಹೇಳ್ಕೊಂಡಿದ್ದಾರೆ. ಮತ್ತು ಹಲವಾರು ಮಹಿಳೆಯರನ್ನು ಸಹ ಸುಮಾರು 40ಕ್ಕೂ ಹೆಚ್ಚು ಮಹಿಳೆಯರನ್ನು ಅವರು ಅತ್ಯಾಚಾರ ವಯಸ್ಸಿಗೆ ಅಥವಾ ಸೆಕ್ಸುವಲ್ ಸಂಬಂಧ ಇಟ್ಕೊಂಡಿದ್ರು ಅಂತ ಹೇಳಿದ್ದಾರೆ. ಹೀಗಿರುವಾಗ ಒಂದು ಇಂಥ ಪ್ರಕರಣದಲ್ಲಿ ಆ ಡಿಜಿಟಲ್ ಎವಿಡೆನ್ಸು ಭಾಳ ಪ್ರಾಮುಖ್ಯತೆ ಹಾಕ್ಬಿಟ್ಟಿತ್ತು. ಅಂದರೆ 4 ವರ್ಷ ವಿಳಂಬ ಆಗಿರೋದ್ರಿಂದ ಇದೆಲ್ಲ ಸೃಷ್ಟಿನೇ ಕಟ್ಟುಕತೆ ಅಂತ ಹೇಳುವಾಗ ಅವನು ಮಾಡಿಕೊಂಡಿದ್ದ ಸ್ವಯಂ ಅಪರಾಧ, ಇದು ಅಪರಾಧನೇ, ಮತ್ತು ಅವನು ರೆಕಾರ್ಡ್ ಮಾಡ್ಕೊಂಡಿದ್ದು ಸಹ ಅಪರಾಧ. ಅದೇ ಅವರಿಗೆ ಮುಳುವಾಗಿದೆ. ಅದು ಬಹಳ ನಮಗೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅದು ಸುಳ್ಳು ಕತೆ ಅಲ್ಲ ಅಂತ ಹೇಳಲಿಕ್ಕೆ 4 ವರ್ಷ ವಿಳಂಬ ಆದರೂ ಸಹ ಆ ವಿಡಿಯೋದಲ್ಲಿರುವಂಥ ಅವ್ರ ಮೈ ಮೇಲಿನ ಬಟ್ಟೆ, ಸಾರಿ, ಬ್ಲೌಸು, ಪೆಟಿಕೋಟ್ ಇವೆಲ್ಲವೂ ಸಹ ಈಗಲೂ ಸಹ ಅದನ್ನು ತನಿಖಾಧಿಕಾರಿಗಳು ಅದನ್ನು ಬೆನ್ನತ್ತಿ ಅದನ್ನು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಯಶಸ್ವಿಯಾಗಿದ್ದಾರೆ. ಮತ್ತು FSLನವರು ಅದಕ್ಕೆ ದೃಢೀಕರಿಸಿರ್ತಾರೆ ಆ ವಿಡಿಯೋದಲ್ಲಿರುವಂಥ ಬಟ್ಟೆಗಳೇ ಅವಳ ಮೇಲೆ ಇತ್ತು ಅಂತ. ಹಾಗಾಗಿ ನಮಗೇನಾಯಿತು ಅಂದರೆ ಈ ಪ್ರಕರಣದಲ್ಲಿ ಈ ವಿಳಂಬದ ಕುರಿತು ಏನು ಕೆಲವೊಮ್ಮೆ ಬೆನಿಫಿಟ್ ಆಫ್ ಡೌಟ್ ಅಂತೆಲ್ಲ ತಗೊಳ್ತಾರಲ್ಲ, ಆ ಒಂದು ಲಾಭ ಅವರಿಗೆ ಸಿಗಲಿಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಎಷ್ಟು ವರ್ಷಗಳು ಈ ಥರ ಪ್ರಕರಣಗಳು ಎಷ್ಟು ವರ್ಷಗಳು ಶಿಕ್ಷೆಗೊಂಡಿಗೆ ಅವಕಾಶ ಇದೆ? ಪ್ರಕರಣದಲ್ಲಿ ಕನಿಷ್ಠ 10 ವರ್ಷ ಮತ್ತು ಜೀವಾವಧಿ ಶಿಕ್ಷೆ ಇದೆ. ನಾಳೆ ನೋಡ್ತೇನೆ, ನಾಳೆ ಮಾತಾಡೋಣ ಆ ಕುರಿತು. ಇವತ್ತು ಮಾತಾಡಬೇಕು, ನಾಳೆ ವಾದ ಮಾಡಲಿಕ್ಕಿದೆ. ವೇಗದ ಗತಿ ಸರ್, ಯಾಕಂದ್ರೆ ತುಂಬ ಸ್ಪೀಡಾಗಿ ವೇಗದ ಗತಿ ಅಂದರೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಅದು ಘಟನೆ ಬಂದಿದ್ದು ಕಳೆದ ವರ್ಷ 2024ರಲ್ಲಿ ಚುನಾವಣೆ ಸಂದರ್ಭ, ಲೋಕಸಭಾ ಚುನಾವಣೆ ಸಂದರ್ಭ ಬಂದದ್ದು. ಅವರು ದೇಶ ಬಿಟ್ಟು ವಿದೇಶಕ್ಕೆ ಓಡಿ ಹೋಗಿಬಿಡ್ತಾರೆ 26/4/2024. ಆಮೇಲೆ ಅದನ್ನು ತನಿಖೆ ಮಾಡಿ SIT ರಚನೆ ಮಾಡೋದ್ರಲ್ಲಿ ದೊಡ್ಡ ಕಥೆ ಇದೆ. ಆಮೇಲೆ ಅದು ಚಾರ್ಜ್ ಶೀಟ್ ಹಾಕಿರ್ತಾರೆ ಜುಲೈದಲ್ಲಿ. ಆ ನಂತರದಲ್ಲಿ ಅದನ್ನು ಶೀಘ್ರವಾಗಿ ವಿಚಾರಣೆ ಮಾಡಬೇಕಂತ ಕೈಗೊಂಡಾಗ ಹಲವಾರು ಅಡೆತಡೆಗಳು ಬಂದವು. ಅದಕ್ಕೆ ಆರೋಪಿತನೇ ಭಾಳ ಸಾಕಷ್ಟು ಮುಂದೂಡುವಂಥ ಪ್ರಯತ್ನ ಪಟ್ಟ ಒಂದಲ್ಲ ಒಂದು ದುರುದ್ದೇಶದಿಂದ ನಮ್ಮ ಅಭಿಪ್ರಾಯದಲ್ಲಿ. ಯಾಕಂದರೆ ಕೆಲವರ ಅತ್ಯಾಚಾರ ಪ್ರಕರಣಗಳು ಏನು ಮಾಡ್ತಾರೆ ಅಂದರೆ ವಿಕ್ಟಿಮ್ಸಿಗೆ ಏನಾದರೂ ಅವರನ್ನು 1 hour ಆಗ್ಬೋದು ಹೇಗೆ ಅಂತ ಪ್ರಯತ್ನ ಮಾಡ್ತಾರೆ. ಇದರಲ್ಲಿ ಖಚಿತವಾಗಿ ಯಾವುದೇ ಇನ್ಫಾರ್ಮೇಷನ್ ಇದ್ದಿದ್ದರೂ ಒಂದಿಲ್ಲ ಒಂದು ಕಾರಣಕ್ಕಾಗಿ ಅವರು ಮುಂದೂಡ್ತಾನೆ ಬಂದರು. ಕೊನೆಗೂ ಸಹ ನ್ಯಾಯಾಲಯ ವಿಚಾರಣೆಗೆ ನಿಗದಿಪಡಿಸಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.